ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ 5 ಕ್ವಶನ್ಸ್ ನೋಡೋಣ. ಓಕೆ, ದ SI ಯೂನಿಟ್ ಆಫ್ ಕೈನಮ್ಯಾಟಿಕ್ ವಿಸ್ಕಾಸಿಟಿ ಹೇಳ್ರಿ, ಎಲ್ಲೈತಿ? ಯಾ, ಮತ್ತೆ ಇಲ್ಲೊಂದು ಐತಲ್ಲ, SI ಯೂನಿಟ್ ಅಂದಿದ್ದಕ್ಕೆ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಇದು CGS ಯೂನಿಟ್. ಇದು ಓಕೆ ಹೇಳ್ರಿ. 1 ಸ್ಟ್ರೋಕ್ ಈಕ್ವಲ್ ಟು ಎಷ್ಟು? 10 to the power of -4 ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್, ಅಥವಾ 1 ಸ್ಟ್ರೋಕ್ ಈಕ್ವಲ್ ಟು 1 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಅಂದ್ರೆ ಇದೇನಿದು ಸ್ಟ್ರೋಕ್ ಇದ್ದಂಗೆ. 1 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಅಂದ್ರೆ ಒಂದ, 1 ಸ್ಟ್ರೋಕ್ ಅಂದ್ರೆ ಒಂದ. ಇಲ್ಲಿ ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್ ಅಂದ್ರೆ ಇದೆ ಡೈನಾಮಿಕ್ ವಿಸ್ಕಾಸಿಟಿ. ಇದು ಡೈನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್ ಅಂದ್ರೆ ಡೈನಾಮಿಕ್ ವಿಸ್ಕಾಸಿಟಿ. ಇದು ಹೇಳ್ತಾ? ಓಕೆ, ಕಮ್ ಹಿಯರ್. If B of the buoyancy, B is the center of the buoyancy, ಎಲ್ಲೈತಿ? ಇಲ್ಲೈತಿ B. ಹೇಳ್ತಾ? This is the B is the center of the buoyancy. C is the center of gravity and B1 is the new center of buoyancy. ಇಲ್ಲಿ ಶಿಫ್ಟ್ ಆಗಿತ್ತು. New center of buoyancy when the floating body rotates by an angle theta, then the location of the metacentric will be, location of the metacentric will be ಅಂತಂದ್ರೆ G ಅವ ಐ ಥಿಂಕ್ ಇದು ಕೊಡ್ಬೇಕಿತ್ತು ಅನ್ಸುತ್ತೆ. ಇಲ್ಲಿ ಪಾಯಿಂಟ್ ತೋರ್ಸನಲ್ಲ, ಇನ್ನೊಂದ್ಸತಿ ಇದು ಮಾಡಿ ನೋಡ್ರಿ. ಇಲ್ಲ ಅಲ್ಲೊಂದು ಪಾಯಿಂಟ್ ಐತಿ, ಹೌದಲ್ಲ? ಇಲ್ಲೊಂದು ಪಾಯಿಂಟ್ ಐತಿ ನೋಡು. ಈ ಪಾಯಿಂಟ್ G, ಈ ಪಾಯಿಂಟ್ B, ಈ ಪಾಯಿಂಟ್ ನ್ಯೂ B. ಹಂಗಿದ್ದಾಗ ನೀವು ಇದು ಲೈನ್ ಹಿಂಗ್ ಹೋಗೈತಿ, ಇದು ಲೈನ್ ಹಿಂಗ್ ಹೋಗೈತಿ ಅಂದ್ರೆ ನನಗೆ ಅನ್ಸುತ್ತ ಇದ ಎಂ ಆಗ್ಬೋದು, ಬಿಕಾಸ್ ಇದು ಇಲ್ಲಿಗೆ ರೊಟೇಟ್ ಆಗೈತಿ ಇದು, ಹೌದಾ? ಬಟ್ ಇಲ್ಲೊಂದು ಪಾಯಿಂಟ್ ಕೊಟ್ಟನದು, ಎದ್ರ ಪಾಯಿಂಟು ಗೊತ್ತಾಗಿಲ್ಲ. ನೋಡೋಣ, ಆಪ್ಷನ್ ನೋಡೋಣ. ಈಗ ಆಸ್ ಪರ್ ಮೈ ಅನಾಲಿಸಿಸ್ ಅದು ಮಿಡಲ್ ಐತಿ, ಹೌದಾ? ನೋಡೋಣ. ಆಪ್ಷನ್ಸ್ ಇಲ್ಲ. ಓ ಇಲ್ಲ. ಓಕೆ, ಕ್ವಶನ್ ಏನೈತಿ? The buoyancy when the floating body rotates an angle theta, then the location of metacenter will be on G ಆಗುತ್ತಲ್ಲ. ಓಕೆ, ನೋಡೋಣ. ಇನ್ ಬಿಟ್ವೀನ್ B and B dash. ಇದು B ಅದ, ಇದು B dash ಅದ. ಹಿಂಗ ಇದ್ರಲ್ಲೇನು ಬರಂಗಿಲ್ಲ, ಮೆಟಾಸೆಂಟ್ರಿಕ್ ಹೈಟ್ ಬರಂಗಿಲ್ಲ. At the point of intersection of axis of floating body passing through B, G and a vertical line passing through B1. This is right. ಓಕೆ, ಏನೇನಂತ? ಆಕ್ಸಿಸ್ ಆಫ್ ಫ್ಲೋಟಿಂಗ್ ಬಾಡಿ ಪಾಸಿಂಗ್ ಥ್ರೂ BG, ಇದು B, ಇದು G, ಹಿಂಗ್ ಪಾಸ್ ಆಗಿ ಐಂಡ್ ಅಂತಂದ್ರೆ ಐಂಡ್ B1, ಐಂಡ್ ಲೈನ್ ಪಾಸಿಂಗ್ ಥ್ರೂ B1. ಅವೆರಡು ನಡ್ಬೇಕು ಹಿಂಗ್ ಕೊಡ್ತಿಲ್ಲ, ಅದು ಮೆಟಾಸೆಂಟ್ರಿಕ್ ಹೈಟ್. At the point of intersection of axis of floating body passing through B and G and a horizontal line passing through B1 ಅಂತ ದಡ್ಡ ಅಂತ ತಿಳ್ಕೊಂಡ ನಮ್ಮ ಸೇಮ್ ಆಸ್ B1 ಅಂತ. ಸೇಮ್ ಆಸ್ B1 ಬರಂಗಿಲ್ಲ. ಓಕೆನಾ? ಡೆಫಿನಿಷನ್ ಕೇಳೋಣ. ಆ ಡೆಫಿನಿಷನ್ ಪ್ರಕಾರ B is the correct answer. ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. Next question will be, Pascal's law says that intensity of a pressure at a point in a fluid at a rest cannot be determined. ನಡ ಪಾಪ ಅವನ್ ಕೊದ್ದ ಬಿಡ್ತಾರ ಪಾಸ್ಕಲ್. Intensity of pressure at a point in a fluid at a motion is equal to magnitude in all direction. Motion ಅಲ್ಲಪ್ಪ, ಲೂಸ್ ಮೋಷನ್. ಮೋಷನ್ ಅಲ್ಲಪ್ಪ, ರೆಸ್ಟ್ ಅಂತ ಹೇಳ್ಬೇಕು ಇಲ್ಲಿ. ಓಕೆ, ರೆಸ್ಟ್ ಅಂತ ಹೇಳಿದ್ರೆ ಇದು ಹಾಕ್ತಿದ್ದೆ ತಪ್ಪು. Intensity of a pressure at a point in a fluid at a rest is equal to 0. 0 ಅಲ್ಲಪ್ಪ, ಸೇಮ್. Intensity of a pressure at a point in a fluid at a rest is equal to magnitude in all directions. Correct answer. ಇರ್ತಾ ಹೆಂಗೆ ಕನ್ಫ್ಯೂಸ್ ಮಾಡ್ತಾರೆ? ಇನ್ ಆಲ್ ಡೈರೆಕ್ಷನ್ ಅಂತ ಹೇಳಿ ಕನ್ಫ್ಯೂಸ್ ಇಡಿಸ್ತಾರೆ. ನೆಕ್ಸ್ಟ್ ಮಾಡ್ರಿ. ಅಟ್ ದ ಬೇಸ್ ಆಫ್ ದ ಮೌಂಟೇನ್ ಹೋಲೋ mercury barometer reads 700 mm, whereas the top it reads 500 mm of mercury. The density of air is 1.23 kg per meter cube. Is assumed constant. Determine the height of the mountain. ವಾವ್, ನೋಡೋಣ. ಹಿಂಗ್ ಮಾಡನೆ ಮೌಂಟೇನ್ ಹೈಟ್ ಕಂಡು ಹಿಡಿತಾರ. ಅವು ಇವು ಇರ್ತಾವಲ್ಲ, ಏನವು K2 G2 ಇರ್ತಾವಲ್ಲ, ಅವು ಯಾವ ಹಿಮಾಲಯ ಪರ್ವತಗಳು. ಹಿಮಾಲಯ ಪರ್ವತಗಳ ಹೈಟ್ ಕಂಡು ಹಿಡಿಬೇಕಾದ್ರೆ ಸ್ಕೇಲ್ ಇಟ್ಕೊಂಡು ಹೋಗ್ತಾರ, ಟೇಪ್ GPS ಇದು ಮಾಡಿರೋದು. ಹಿಂಗ ಬ್ಯಾರೋಮೆಟ್ರಿಕ್ ಪ್ರೆಷರ್ ಗೇಜ್ ಮೇಲೆ ಡಿಫ್ರೆನ್ಸ್ ಮಾಡಿರ್ತಾರೆ. ಓಕೆ, ಏನಂತ ಹೇಳ್ಯಾರ ಅವರು? ಒಂದು ಮೌಂಟೇನ್ ಐತಂತ. ಈ ಮೌಂಟೇನ್ ಕೆಳಗಡೆ ಏನ್ ಮಾಡಿದಾರ? ಅಯ್ಯೋ, ಇಲ್ಲಿ ಒಂದು ಮೌಂಟೇನ್ ಅದ, ಹಿಂಗ ಅಡಿಯಣ. ಓಕೆ, ಇದೇನಿದು ಮೌಂಟೇನ್ ಅದ. ಈ ಮೌಂಟೇನ್ ಒಳಗಡೆ ಇಲ್ಲಿ ಎಷ್ಟೈತಿ ಬ್ಯಾರೋಮೆಟ್ರಿಕ್ ಹೈಟ್? 500 mm ಆಫ್ Hg. ಇದು ಎಷ್ಟೈತ? ಅಲ್ಲ, ಇದು ಸಾರಿ, ಇದು 500 mm ಆಫ್ Hg. 500 mm ಆಫ್ Hg. ಇದು ಎಷ್ಟು? 700 mm ಆಫ್ Hg. ಓಕೆನಾ?
ಏರ್ದ ಡೆನ್ಸಿಟಿ ಎಷ್ಟಂತ 1.23 kg per meters cube. kg per meter cube. ರೈಟಾ? ಏನೇ ಡೌಟ್? ಓಕೆ, ಇದೊಂಥರ ಅಟ್ಮಾಸ್ಫಿಯರ್ ಇದ್ದಂಗೆ ಇದು ಒಂಥರ ಅಟ್ಮಾಸ್ಫಿಯರ್ ಇದ್ದಂಗೆ ಇದು. ಅರ್ಥ ಆಯ್ತಾ? ಓಕೆ, ಈಗ ನಾವೇನ್ ಮಾಡೋಣ ಅಂತಂದ್ರ ಏನ್ ಮಾಡೋಣ? ಓಕೆ, ಈಗ ಆ ಪ್ರಾಬ್ಲಮ್ ಅನ್ನ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡೋಣ. ಬ್ಯಾರೋಮೀಟರ್ ಅಂದ್ರೆ ನೋಡಿರಿ, ಫಾರ್ ಎಕ್ಸಾಂಪಲ್ ನಿಂಗೊಂದು ಕಂಟೈನರ್ ತಗೊಂಡು ಒಂದು ಟ್ಯೂಬ್ ತಗೊಂಡು ಟ್ಯೂಬ್ ತುಂಬಾ ಏನು ತುಂಬೋದು, ಯಾವುದೋ ಒಂದು ಲಿಕ್ವಿಡ್ ತುಂಬೋದು. ನಾವು ಯಾವ್ದು ತಿಳ್ಕೊಳ್ಳೋಣ? ಮರ್ಕ್ಯೂರಿ ತುಂಬಿ ಅಂತ ತಿಳ್ಕೊಂಡು ಇದನ್ನ ಸೀದಾ ಮರ್ಕ್ಯೂರಿ ಇದ್ದ ಒಂದು ಮರ್ಕ್ಯೂರಿ ಇದ್ದ ಟ್ಯಾಂಕ್ ಒಳಗೆ ಅದನ್ನ ಡಬ್ ಹೊಡೋದ್ನಿ ಅಂತ ತಿಳ್ಕೊಳ್ರಿ. ಡಬ್ ಹೊಡೆದಾಗ ಏನಾಗ್ತದ, ಅದು ಮರ್ಕ್ಯೂರಿ ಏನಾಗ್ತದ, ಕೆಳಗೆ ಬೀಳ್ತಾ ಹೋಗ್ತದ. ಬಿಕಾಸ್ ನಾ ಡಬ್ ಹಾಕಿನಲ್ಲ, ಬಟ್ ಅಷ್ಟು ಬೆಳಂಗಿಲ್ಲ, ಅದು ಇಷ್ಟು ಬೀಳ್ತದ. ಇಷ್ಟು ಯಾಕೆ ಬೀಳ್ತದ ಅಂದ್ರೆ ಇಲ್ಲಿ ಪ್ರೆಷರ್ ಏರ್ದು ಮತ್ತು ಈ ವೇಟ್ದು ಪ್ರೆಷರ್ ಎರಡು ಈಕ್ವಿಲಿಬ್ರಿಯಂ ಮೇಂಟೈನ್ ಮಾಡ್ತಾವೆ. ಇಲ್ಲಿ ಅಂದ್ರೆ ಇದು ಎಷ್ಟು ಎತ್ತರಕ್ಕೆ ನಿಂತೈತೆ ನೋಡಿ, ಇದು ಅದ್ರದ್ದು ಹೈಟ್, ಅದ್ರ ಹೈಟ್ ಏನೈತಿಲ್ಲ ಈ ಹೈಟು, ಮತ್ತೆ ಇಲ್ಲಿ ಎಷ್ಟು ಏರ್ ಐತಿ ನೋಡು ಅದ್ರದ್ದು ಹೈಟು ಸೇಮ್ ಇರ್ತೈತಿ. ಓಕೆನಾ? ಅಂದ್ರೆ ಹೈಟ್ ಅಂದ್ರೆ ಏನು, ಅದ್ರದ್ದು ಹೈಟ್ ಅನ್ನಕ್ ಬರಂಗಿಲ್ಲ, ಅದ್ರದ್ದು ಪ್ರೆಷರ್, ಏರ್ ಪ್ರೆಷರ್ ಇಸ್ ಈಕ್ವಲ್ ಟು ಮರ್ಕ್ಯೂರಿ ಪ್ರೆಷರ್ ಅಂತ ಆಯ್ತು. ಈಗ ಅದು ಏನಾಗುತ್ತೆ, ಈಕ್ವಿಲಿಬ್ರಿಯಂ ಮೇಂಟೈನ್ ಮಾಡಿ ಬ್ಯಾರೋಮೀಟರ್ ಒಳಗೆ. ಈಗ ಇವ್ರು ಏನ್ ಹೇಳಕತ್ತಾರೆ ಅಂತಂದ್ರೆ ಇಷ್ಟು ದೊಡ್ಡ ಪ್ರಾಬ್ಲಮ್ ಮಾಡೋದು ಅವಶ್ಯಕತೆ ಇಲ್ಲ, ಬಟ್ ಒಂದ್ಸತಿ ತಿಳ್ಕೊಂಡ್ಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ಈಸಿ ಆಗ್ತಾವೆ. ಅಟ್ ದಿಸ್ ಏನೈತಿಲ್ಲ 700 mm ಆಫ್ Hg ಐತಿ, ಇಲ್ಲಿ 500 mm ಆಫ್ Hg ಐತಿ. ಓಕೆನಾ? ನಾವೇನ್ ಮಾಡೋಣ ಅಂತಂದ್ರೆ ಇದನ್ನ ಹಿಂಗ್ ತಗೊಳ್ರಿ, ಇಷ್ಟು ತಗೋ, ಇದು ಅಟ್ಮಾಸ್ಫಿಯರ್ ಬೌಂಡ್ರಿ ಅಂತ ತಿಳ್ಕೊ. ಓಕೆ, ಅದು ಅಟ್ಮಾಸ್ಫಿಯರ್ ಬೌಂಡ್ರಿ ಅಂತ ತಿಳ್ಕೊ. ಇಲ್ಲಿ ಬ್ಯಾರೋಮೀಟರ್ ಮಾಡಿನಂದ್ರ ನಾ ಇಲ್ಲೊಂದು ಕಂಟೈನರ್ ಇಟ್ಟಿನಿ, ಈಗ ಇನ್ನೊಂದು ಕಂಟೈನರ್ ಇಟ್ಟಿನಿ, ಕರೆಕ್ಟಾ? ಇಲ್ಲಿ ಏನೈತಿಲ್ಲ ಪ್ರೆಷರ್ ಮರ್ಕ್ಯೂರಿದು ಎಷ್ಟೈತಿ, ಇಲ್ಲಿ 700 mm ಆಫ್ ಮರ್ಕ್ಯೂರಿ, ಕರೆಕ್ಟಾ? ಇದೈತೆ. ಹಾಗಾದ್ರೆ ಇದ್ರ ಮೇಲೆ ಪ್ರೆಷರ್ ಎಷ್ಟೈತಿ, ನೀರಿಂದು ಇದು ಗಾಳಿದು ಗಾಳಿ ಪ್ರೆಷರ್ ಎಷ್ಟೈತಿ, ಇಷ್ಟು ಹತ್ರ ಐತಿ. ಇದಕ್ಕೆ H1 ಅಂತ ಕರಿ. ಏನಂತ ಕರಿ ಇದಕ್ಕೆ? H1 ಅಂತ ಕರಿ, ಕರೆಕ್ಟಾ? ಹಾಗಾದ್ರೆ ಅಟ್ 1ನೇ ಕೇಸ್ ಒಳಗಡೆ ಏನಂತ ಬರಿಬೋದು ನಾನು? ರೋ ಜಿ ಹೆಚ್ ಆಫ್ ಏರ್ ಇಸ್ ಈಕ್ವಲ್ ಟು ರೋ ಜಿ ಹೆಚ್ ಆಫ್ ಮರ್ಕ್ಯೂರಿ. ಎಷ್ಟದ ಏರ್ದು 1.23 ಇಂಟು ಜಿ ಎಷ್ಟದ 9.81, ಹೆಚ್ ಎಷ್ಟದ ಗೊತ್ತಿಲ್ಲ H1 ಇಸ್ ಈಕ್ವಲ್ ಟು ರೋ ಎಷ್ಟದ 13600 ಇಂಟು 9.81 ಇಂಟು ಹೆಚ್ ಎಷ್ಟದ 700 ಅಂದ್ರೆ 700 mm ಅಂದ್ರೆ 0.7. ಹೇಳ್ತಾ ಮಾಡಬೇಡ, ಇದು ಒಂದು ಇಕ್ವೇಶನ್ ಇರಲಿ. ಓಕೆ, ನಮಗೆ ಹೈಟ್ ಬೇಕಾಗಿಲ್ಲ, ನಮಗದು ಇಷ್ಟಿದ್ರೆ ಸಾಕು. ನೆಕ್ಸ್ಟ್ ಇನ್ನೊಂದು ಇಕ್ವೇಶನ್ ಏನು ಹೇಳ್ತದೆ ಅಂದ್ರೆ ಎರಡನೇ ಇಕ್ವೇಶನ್ ನೋಡ್ಕೊ. ಎರಡನೇ ಇಕ್ವೇಶನ್ಗೆ ಏನು ಮಾಡ್ತೀನಿ ಅಂದ್ರೆ ಈ ಸತಿ ಬ್ಯಾರೋಮೀಟರ್ ತೊಗೊಂಬಂದು ಇದ್ರ ಮೇಲೆ ಇಡ್ತೀನಿ. ಓಕೆ, ಇಲ್ಲಿ ಇಟ್ಟಾಗ ಏನಾಗ್ತದೆ, ಮತ್ತೆ ಸೇಮ್ ಮೆಜರ್ಮೆಂಟ್ ಮಾಡ್ತೀನಿ. ಸೇಮ್ ಮೆಜರ್ಮೆಂಟ್ ಮಾಡಿದಾಗ ಈ ಸತಿ ಇಲ್ಲಿ ಎಷ್ಟೈತಿದ್ದು 500 ಆಗೈತಿದ್ದು, ಬಟ್ ಇಲ್ಲಿ H2 ಐತಿ, ಇದು ಹೈಟ್, ಇದು H2 ಐತಿದು, ಹೇಳ್ತಾ? ಹಾಗಾದ್ರೆ ಈ ಎರಡನೇ ಸತಿ ಮಾಡಿದಾಗ ಏನು ಬರ್ತೈತೆ ಆನ್ಸರು? 1.23 ಇಂಟು 9.81 ಇಂಟು H2 is equal to 13600 ಇಂಟು 9.81 ಇಂಟು 0.5 ಬರ್ತೈತಿ. ಓಕೆ, ಈಗ ಇವೆರಡನ್ನು ಮೈನಸ್ ಮಾಡೋಣ. ದಿಸ್ ಇಕ್ವೇಶನ್ ಮೈನಸ್ ದಿಸ್ ಇಕ್ವೇಶನ್ ಮಾಡಿದ್ರೆ ಏನು ಬರ್ತದ? H1 ಮೈನಸ್ H2 ಇಂಟು 1.23 ಇಂಟು 9.81 ಇಂಟು H1 ಮೈನಸ್ H2 is equal to ಇದಿಷ್ಟು ಮೈನಸ್ ಮಾಡ್ಕೊಂತೀವಿ 13600 ಇಂಟು 9.81 ಇಂಟು 0.7 ಮೈನಸ್ 0.5. ಓಕೆ, ಈಗ ಏನು ಬಂತು? H1 ಮೈನಸ್ H2 is equal to ಎಷ್ಟು ಬರ್ತದೆ ನೋಡಿ ಆನ್ಸರ್? ಇದ್ರ ಆನ್ಸರ್ ಬರ್ತದ 2211.38 ಮೀಟರ್. ಇದನ್ನ ಏನನ್ಬೋದು ಅಂದ್ರೆ H1 ಮೈನಸ್ H2 ಅಥವಾ H1 ಮೈನಸ್ H2 ಅಂದ್ರೆ ಹೈಟ್ ಆಫ್ ದ ಮೌಂಟೇನ್ ಆಯ್ತು. ದಿಸ್ ಇಸ್ ಯುವರ್ ಹೈಟ್ ಆಫ್ ದ ಮೌಂಟೇನ್. ಹೈಟ್ ಆಫ್ ದ ಮೌಂಟೇನ್ ಇಸ್ ಈಕ್ವಲ್ ಟು 2211 ಅಥವಾ 2212 ಮೀಟರ್ ಅಂತ ಹೇಳ್ಬೋದು, ಅಂದ್ರೆ 2 ಕಿಲೋಮೀಟರ್ ಹೈಟ್ ಐತೆ. ಹೇಳ್ತಾ? ಎನಿ ಡೌಟ್? ರೈಟಾ? ದಿಸ್ ಈಸ್ ವಾಟ್ ಯುವರ್ ಪ್ರಾಬ್ಲಮ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್. ಇದು ಅಟ್ಮಾಸ್ಫಿಯರ್ ಎಲ್ಲೇ ಐತಿ ಗೊತ್ತಿಲ್ಲ, ಇದ್ರ ಮೇಲ್ಗಡೆ ವಾಕ್ಯೂಮ್ ಐತಿ, ಹೌದಾ? ಈಗ ಈ ಲೆವೆಲ್ಗೆ ಇಷ್ಟು ಪ್ರೆಷರ್ ಆಕ್ಟ್ ಆಗುತ್ತಾ, ಮತ್ತೆ ಇಷ್ಟು ಪ್ರೆಷರ್ ಆಕ್ಟ್ ಆಗುತ್ತಾ. ಮರ್ಕ್ಯೂರಿದಾದ್ರೆ ಇಷ್ಟು, ಏರ್ದಾದ್ರೆ ಇಷ್ಟು. ಇದು ಇಕ್ವೇಶನ್ ನಂಬರ್ 1, ಇದು ಇಕ್ವೇಶನ್ ನಂಬರ್ 2. ಇವೆರಡನ್ನು ಮೈನಸ್ ಮಾಡು. ಮೈನಸ್ ಮಾಡಿದಾಗ ಇದನ್ನು ಮೈನಸ್ ಮಾಡಿದಾಗ ಇದು ಎರಡು ಸೇಮ್ ಅದಾವಲ್ಲ, ಹಂಗೆ ಕಾಮನ್ ತೆಗೆದಿಟ್ಟು ಒಳಗೆ H1 ಮೈನಸ್ H2 ಬರ್ತದೆ. ಅವಾಗ H1 ಮೈನಸ್ H2 ಅಂತ ಡಯಾಗ್ರಾಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅದು ಹೈಟ್ ಆಫ್ ದ ಮೌಂಟೇನ್.
height of the mountain equal to 2 to 1 meter. Understood? ಮಾಡಿ ನೋಡ್ರಿ ಇದು ಬಂತಲ್ಲ ಇಷ್ಟ ಆನ್ಸರ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಮಾಡಿ ನೋಡಿ ಇಟ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ಈಸ್, ಆಯ್ತು ಆಪ್ಷನ್ ಯಾವ್ದು ಇತ್ತು 2 to 1 ಆಯ್ತು ನೋಡಿ, ಇದನ್ನ ಬೇಕಾದ್ರೆ ಅನ್ಬೋದು. ನೆಕ್ಸ್ಟ್, ಡಿಟರ್ಮೈನ್ ದ ಸ್ಪೆಸಿಫಿಕ್ ವೇಟ್ ಆಫ್ ಅ ಲಿಕ್ವಿಡ್ ಹ್ಯಾವಿಂಗ್ ಅ ಸ್ಪೆಸಿಫಿಕ್ ಗ್ರಾವಿಟಿ 0.85, ದ ಸ್ಪೆಸಿಫಿಕ್ ವೇಟ್ ಆಫ್ ದ ವಾಟರ್ 10,000, ಎಕ್ಸ್ಪ್ರೆಸ್ ಆನ್ಸರ್ ಇನ್ ಕಿಲೋನ್ಯೂಟನ್ ಪರ್ ಮೀಟರ್ ಕ್ಯೂಬ್. ಹೇಳ್ರಿ, ಸ್ಪೆಸಿಫಿಕ್ ವೇಟ್ ಅಂದ್ರೆ ಎಷ್ಟು? ಗಾಮಾ. ಸ್ಪೆಸಿಫಿಕ್ ವೇಟ್ ಆಫ್ ದ ಲಿಕ್ವಿಡ್ ಎಷ್ಟು ಹೇಳ್ಯಾರ ಅವರು? ಗಾಮಾ, ಸಾರಿ ಜಿ ಹೇಳ್ಯಾರ ಅವರು. ಜಿ ಎಷ್ಟು ಹೇಳ್ಯಾರ? 0.85 ಹೇಳ್ಯಾರ. ಓಕೆ, ಕಿಲೋನ್ಯೂಟನ್ ಪರ್ ಮೀಟರ್ ಕ್ಯೂಬ್ ಒಳಗೆ ಹೇಳ್ಯಾರ. ನೀವು ಡೈರೆಕ್ಟ್ ಹೇಳ್ಬಿಡಕಪ್ಪ ಇವನ್ನೆಲ್ಲ ನಾವು ಆಲ್ರೆಡಿ ಚಾರ್ಟ್ ಕೊಟ್ಟಿವಲ್ಲ, ಹೌದಾ? ಅದ್ರ ಚಾರ್ಟ್ ಒಳಗೆ ಹೇಳ್ಕೋಬಹುದು. ಬೇಡ ಅಂತಂದ್ರೆ ಇದನ್ನ ಬೇಕಾದ್ರೆ ಇನ್ನೊಮ್ಮೆ ಹೆಂಗ್ ಬರ್ಕೋ, ಇದನ್ನ 10 ಕಿಲೋ ನ್ಯೂಟನ್ ಪರ್ ಮೀಟರ್ ಕ್ಯೂಬ್ ಅಂತ ಬರ್ಕೋ ಇದನ್ನ. ಓಕೆ, ವಾಟ್ ಇಸ್ ಜಿ ಈಕ್ವಲ್ ಟು? ಜಿ ಈಕ್ವಲ್ ಟು ಸ್ಪೆಸಿಫಿಕ್ ವೇಟ್ ಆಫ್ ವಾಟರ್ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೆಸಿಫಿಕ್ ವೇಟ್ ಆಫ್ ವಾಟರ್. ದೇರ್ ಫೋರ್ ಇದು ಎಷ್ಟೈತಿ? ಇದು 0.85. ಆಮೇಲೆ ಸ್ಪೆಸಿಫಿಕ್ ವೇಟ್ ಆಫ್ ಸಬ್ಸ್ಟೆನ್ಸ್ ಗೊತ್ತಿಲ್ಲ, ಸಬ್ಸ್ಟೆನ್ಸ್ ಗೊತ್ತಿಲ್ಲ, ಡಿವೈಡೆಡ್ ಬೈ ವಾಟರ್ 10 ಐತಿ. ಇದನ್ನ ಈ ಕಡೆ ತೊಗೊಂಡ್ರೆ 8.5 ಆಕೈತಿ. ದೇರ್ ಫೋರ್ 8.5 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಇದು ಮಾಡಿದ್ವಲ್ಲ, 5 ಕ್ವಶನ್ಸ್ ಅದು. ಥ್ಯಾಂಕ್ ಯು ವೆರಿ ಮಚ್. ಇನ್ ದ ನೆಕ್ಸ್ಟ್ ವಿಡಿಯೋ ಮತ್ತೆ ಫರ್ದರ್ 5 ಕ್ವಶನ್ಸ್ನ ನೋಡೋಣ. ಥ್ಯಾಂಕ್ ಯು.